72 ಮಾರ್ಕ್ಸ್ ಇದೆ, 10 ಮಾರ್ಕ್ಸ್ ಗೆ ಮೋಸ ಇಲ್ಲ. ಸೊ ಎಷ್ಟಾಯ್ತಪ್ಪ, 60, 85, 95, ಆಲ್ಮೋಸ್ಟ್ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಬಂದ್ಬಿಡ್ತಲ್ರಿ, ಇನ್ನೇನ್ರೋ ಬೇಕು. ಯು ನೋ ABCD, ಯು ಕ್ಯಾನ್ ಪಾಸ್ D. ದಿಸ್ ಇಸ್ ದ ಕಾನ್ಸೆಪ್ಟ್ ವಾಟ್ ಐ ಫಾಲೋ. ABCD ಗೊತ್ತಿದ್ರೆ D ಆರಾಮ್ ಪಾಸ್ ಮಾಡಬಹುದು. ದಟ್ ಇಸ್ ದ ಕಾನ್ಸೆಪ್ಟ್, ಸಿಂಪಲ್ ಲಾಜಿಕ್. ಜ್ಞಾಪನ ಇಟ್ಕೊಳ್ಳಿ. ಥಿಂಗ್, ಓದೋದಕ್ಕೆ ಮುಂಚೆ ಯಾವ್ದನ್ನ ಕರೆಕ್ಟ್ ಆಗಿ ಓದಬೇಕು, ಯಾವ್ದನ್ನ ಓದಿದ್ರೆ ಪಾಸ್ ಆಗಬೇಕು ಅನ್ನೋ ತಿಳ್ಕೊಬೇಕು. ಅದನ್ನ ತಿಳ್ಕೊಳೋದಕ್ಕೆ ವಿಡಿಯೋ ಮಾಡಿರೋದು. ಇವಾಗ ಅರ್ಥ ಆಗಿದೆ. 12th ವೀಕ್ ಅಲ್ಲಿ 10 ಮಾರ್ಕ್ಸ್ ಗ್ಯಾರಂಟಿ. ಯಾವ್ದೋ 3 ಕ್ವಶನ್, ಇದು ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಅಂಡ್ ಥರ್ಡ್ ಕ್ವಶನ್. ಈ 3 ಕ್ವಶನ್ ಅಲ್ಲಿ 1 ಕ್ವಶನ್ ಗ್ಯಾರಂಟಿ. ಇದು ಕ್ಲಿಕ್ ಮಾಡಿದ್ರೆ ನೋಟ್ಸ್ ಇಟ್ಟಿದ್ದೀನಿ, ಮಾಡೆಲ್ ಕ್ವಶನ್ ಪೇಪರ್ ಇಟ್ಟಿದ್ದೀನಿ, ಬ್ಲೂ ಪ್ರಿಂಟ್ ಇಟ್ಟಿದ್ದೀನಿ. ಓಕೆ, ಡೌನ್ಲೋಡ್ ಮಾಡಿ ಪ್ರಿಂಟ್ ಔಟ್ ತಗೊಬಹುದು. ನೋಟ್ಸ್ ತಗೊಂಡ್ರೆ ನೋಡಿ, ವೀಕ್ ವೈಸ್ ನೋಟ್ಸ್ ಇಟ್ಟಿದ್ದೀನಿ ನಿಮ್ಗೆ. ಮಾಡೆಲ್ ಕ್ವಶನ್ ಪೇಪರ್ 1 ಸೊಲ್ಯೂಷನ್, 2 ಸೊಲ್ಯೂಷನ್, 3 ಸೊಲ್ಯೂಷನ್. ಡಯಾಗ್ರಾಮ್ ಪರ್ಟಿಕ್ಯುಲರ್ಲಿ ABCD ಪಾರ್ಟ್ ಇದೆಯಲ್ಲ, ದಿಸ್ ಕ್ಯಾರೀಸ್ 60% ವೆಯ್ಟೇಜ್. ಇಟ್ಟಿದ್ದೀನಿ. ಆ ನೋಟ್ಸ್ ಎಲ್ಲ ಕೊಡಬೇಕು ಸಿಗುತ್ತೆ ಅಂತ ಹೇಳಿದೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ಔಟ್ ತಗೊಳ್ಳಿ, ಓದಿ. ಎಕ್ಸ್ಪ್ಲನೇಷನ್ ಮಾಡ್ತೀನಿ, ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಎಕ್ಸ್ಪ್ಲನೇಷನ್ ಇಲ್ಲಿ ನೋಡಿ, ನೋಟ್ಸ್ ಅಲ್ಲಿ ನೋಡಿ, ಈಸಿಯಾಗಿ ಪಾಸ್ ಆಗ್ತೀರಾ. ಅದನ್ನೇ ದಟ್ ಇಸ್ ದ ND ಅಕಾಡೆಮಿ ಫಾರ್ ಯು, ದಟ್ ಇಸ್ ಉಮೇಶ್ ಸರ್ ಫಾರ್ ಯು. ನೆಕ್ಸ್ಟ್ 13 ವೀಕ್ಸ್ ಇದೆ ಸರ್, ನಂಗೆ ಏನು ಬೇಡ ಸರ್, ಇವೆಲ್ಲ ತಲೆ ಕೆಡ್ಸ್ಕೊಂಡು ಬೇಡ ಸರ್, ನನಗೆ ನಾನು ಪಾಸ್ ಆಗ್ಬೇಕು ಅಷ್ಟೇ, ನಾನು ಯಾವ್ದು ಓದ್ಬೇಕು ಅಷ್ಟೇ ಹೇಳಿ ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ನನ್ಗೆ ಕೇಳೋದು. ನನಗೆ ಇಲ್ಲಿ 72 ಮಾರ್ಕ್ಸ್ ಬರುತ್ತೆ. ಇನ್ ಏನ್ರಿ ಬೇಕು ನಿಮ್ಗೆ? ಸಾಕೆ ಒಂದೇ ಓದ್ರಿ, ಕರೆಕ್ಟ್ ಆಗಿ ಒಂದು ಓದ್ಬಿಡಿ. ಇದರಲ್ಲಿ ಏನು ಬರಲ್ಲಪ್ಪ, ಸಿಂಪಲ್ ಬ್ಲಾಕ್ ಡಯಾಗ್ರಾಮ್ಸ್, ಎಕ್ಸ್ಪ್ಲನೇಷನ್. ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ C25 ಡಿಪ್ಲೊಮಾ ಸ್ಟೂಡೆಂಟ್ಸ್, ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಸ್ಟೂಡೆಂಟ್ಸ್, ನಿಮಗೆ ಫಸ್ಟ್ ಸೆಮ್ ಅಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಬರುತ್ತೆ. ದಟ್ ಈಸ್ 25 EC11I. ಓಕೆ, ಸೊ ಸಬ್ಜೆಕ್ಟ್ ಬರುತ್ತೆ. ಸೊ ಇವಾಗ DE ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಮಾಡಿ ಸರ್, ಯಾವ ತರ ಓದಬೇಕು, ಎಷ್ಟು ಓದಬೇಕು ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ರಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ವೇಟ್ ಮಾಡ್ತಾ ಇದ್ದೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಇವಾಗ ಬೋರ್ಡ್ ಇಂದ ಅಪ್ಡೇಟ್ ಆಗಿದೆ. ಓಕೆ, ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ, ಯಾವ ತರ ಪಾಸ್ ಆಗ್ಬೇಕು. ಇಲ್ಲಿ ಬಂದು ನಿಮ್ಗೆ ಚಾಪ್ಟರ್ ವೈಸ್ ಬರಲ್ಲ, ಮ್ಯಾಥ್ಸ್ ಅಲ್ಲಿ ಚಾಪ್ಟರ್ ವೈಸ್ ಬರುತ್ತೆ. ಇಲ್ಲಿ ಬಂದು ನಿಮ್ಗೆ ವೀಕ್ ವೈಸ್ ಬರುತ್ತೆ. ವೀಕ್ ವೈಸ್ ಬ್ಲೂ ಪ್ರಿಂಟ್ ಇದೆ, ಬೋರ್ಡ್ ಕಡೆಯಿಂದಾನೆ ಕೊಟ್ಟಿದ್ದಾರೆ. ಓಕೆ, ಎಕ್ಸಾಕ್ಟ್ಲಿ ಏನು ಮತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜಸ್ ಆಗಿದೆ ಇಲ್ಲಿ. ಸೊ ಎಲ್ಲಾ ಚೇಂಜಸ್ ಆಗಿದೆ, ಎಲ್ಲಾದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ದಿಸ್ ಇಸ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್, ಸೇಮ್ ಆಸ್ ಮ್ಯಾಥ್ಸ್ ಬರುತ್ತೆ ನೋಡಿ. ಪಾರ್ಟ್ A ಬರುತ್ತೆ, ಪಾರ್ಟ್ B ಬರುತ್ತೆ. ಪಾರ್ಟ್ A ಅಲ್ಲಿ 15 MCQs, ಪಾರ್ಟ್ B ಅಲ್ಲಿ ಪಾರ್ಟ್ A ಸೆಕೆಂಡ್ ಸೆಕ್ಷನ್ ಟು ಸೆಕ್ಷನ್ 1 ಇದು, ಸೆಕ್ಷನ್ 2 5 fill the blanks, ಮತ್ತೆ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಕ್ವಶನ್ ಬರುತ್ತೆ, 5 and 10 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಪ್ಯಾಟರ್ನ್ ಎಲ್ಲ ಸೇಮ್ ಮ್ಯಾಥ್ಸ್ ಅಲ್ಲಿ ಹೆಂಗ್ ಬರುತ್ತೋ ಎಲ್ಲಾ ಸಬ್ಜೆಕ್ಟ್ಸ್ಗೂ ಸೇಮ್ ಪ್ಯಾಟರ್ನ್ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ನಿಮ್ ಕ್ವಶನ್ ಪೇಪರ್ ಸೆಟ್ ಆಗೋದು 150 ಮಾರ್ಕ್ಸ್ಗೆ. ಆಮೇಲೆ ಕ್ವಶನ್ ಪೇಪರ್ ಬರೋದು ನೀವು ಬರೀಬೇಕಾಗಿರೋದು 100 ಮಾರ್ಕ್ಸ್ಗೆ. ಸೊ 100 ಮಾರ್ಕ್ಸ್ ಈಸಿಯಾಗಿ ಬರೀಬಹುದು. ನಿಮ್ಗೆ ಬೋರ್ಡ್ ಕಡೆ ಒಂದು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಬ್ಲೂ ಪ್ರಿಂಟ್ ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮ್ಗೆ. ಯಾವ್ದು ಓದಬೇಕು, ಇವಾಗ 13 ವೀಕ್ಸ್ ಬರುತ್ತೆ, 13 ವೀಕ್ಸ್ ಬರುತ್ತೆ. ಆ 13 ವೀಕ್ಸ್ ಅಲ್ಲಿ ಯಾವ್ದು ಓದಿದ್ರೆ ಈಸಿ ಆಗುತ್ತೆ, ಯಾವ ವೀಕ್ ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ ಅಂತ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕೆ ವಿಡಿಯೋ ಎಂಡರ್ಗೂ ನೋಡ್ತಾ ಇರಿ. ಸೊ ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್ ಆಲ್ರೆಡಿ ಮಾಡಿದೀನಿ, ನಿಮ್ಗೆ ಇನ್ನ ಆಡ್ ಅಪ್ ಮಾಡ್ತೀನಿ. ಓಕೆ, ಆಮೇಲೆ ND ಅಕಾಡೆಮಿ ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲಾ ಅಪ್ಡೇಟ್ಸ್ ಅಲ್ಲಿ ಇರುತ್ತೆ. ಗ್ರೂಪ್ಸ್ ಇದೆ, ಜಾಯ್ನ್ ಆಗಿ. ನಿಮ್ ಡಿಪ್ಲೊಮಾ ಮುಗಿಯೋವರೆಗೂ ಕಂಪ್ಲೀಟ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಈಚ್ ಅಂಡ್ ಎವ್ರಿ ಸೆಮಿಸ್ಟರ್, ಬಿಕಾಸ್ ಇಟ್ಸ್ ಎ ನ್ಯೂ ಸಿಲೆಬಸ್ ಫಾರ್ ಯು. ಎಲ್ಲಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ND ಅಕಾಡೆಮಿಯಿಂದ ಎವ್ರಿ ಇಯರ್ DCT ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಸೊ ಈಗ ನೀವು ಫಸ್ಟ್ ಸೆಮ್ ಅಲ್ಲಿ ಇದ್ದೀರಾ, ನೀವು ಫೈನಲ್ ಇಯರ್ ಬಂದಾಗ ನಿಮ್ಗೆ ಲಾಂಗ್ ಟರ್ಮ್ ಬ್ಯಾಚ್, ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇವಾಗ ಈ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸೀನಿಯರ್ಸ್ ಯಾರನ್ನ ಇದ್ರೆ ನೀವು ಇಂಟಿಮೇಟ್ ಮಾಡಬಹುದು. ಇದೇ Jan 26 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ದಿಸ್ ಇಸ್ ದ ರಿಸಲ್ಟ್ಸ್ ಆಫ್ ದಿ ND ಅಕಾಡೆಮಿ ಓವರ್ ದ ಇಯರ್ಸ್. 2023 ಸ್ಟಾರ್ಟ್ ಮಾಡಿದೆ, ಓವರ್ ದ ಇಯರ್ಸ್ ರಿಸಲ್ಟ್ಸ್ ಬರುತ್ತೆ ಇದು. ಓಕೆ, ಯು ಕ್ಯಾನ್ ಗೋ ಥ್ರೂ ಇಟ್ ಒನ್ಸ್. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಸೊ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಬರುತ್ತೆ, ಸೇಮ್ ಪ್ಯಾಟರ್ನ್ ಮ್ಯಾಥ್ಸ್ ಹೆಂಗ್ ಬರುತ್ತೆ ಸೇಮ್ ಪ್ಯಾಟರ್ನ್. ಇವಾಗ ಬ್ಲೂ ಪ್ರಿಂಟ್ ತಗೊಳೋದಾದ್ರೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಬ್ಲೂ ಪ್ರಿಂಟ್ ತಗೊಳೋದಾದ್ರೆ ಪರ್ಟಿಕ್ಯುಲರ್ಲಿ 13 ವೀಕ್ಸ್ ಬರುತ್ತೆ. ಈ 13 ವೀಕ್ಸ್ ಅಲ್ಲಿ ನಿಮಗೆ ನೋಡಿ, ಇಲ್ಲಿ ಮೇಜರ್ ಕವರ್ ಆಗೋದು ವೀಕ್ 8 ರಿಂದ 13 ಇದೆಯಲ್ಲ, 72 ಮಾರ್ಕ್ಸ್ ಕವರ್ ಆಗುತ್ತೆ. ಓಕೆ, ಬ್ಲೂ ಪ್ರಿಂಟ್ ನೋಡಿದ್ರೆ ನೋಡಿ, ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಇದೆ, ಫಿಲ್ ದ ಬ್ಲಾಂಕ್ಸ್ ಇದೆ, 2 ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಇದೆ, 5 ಮಾರ್ಕ್ಸ್, 10 ಮಾರ್ಕ್ಸ್ ಇದೆ. ಇಲ್ಲಿ 3 ಕ್ಯಾಟಗರಿ ಡಿವೈಡ್ ಮಾಡಿದ್ದಾರೆ. ಒಂದು ಬಂದು ರಿಮೆಂಬರಿಂಗ್, ಇನ್ನೊಂದು ಬಂದು ಅಂಡರ್ಸ್ಟ್ಯಾಂಡಿಂಗ್, ಇನ್ನೊಂದು ಬಂದು ಅಪ್ಲೈ ಅಂತ 3 ಪ್ಯಾಟರ್ನ್ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನಿಮಗೆ ಅಪ್ಲೈ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ರಿಮೆಂಬರಿಂಗು ಅಂಡರ್ಸ್ಟ್ಯಾಂಡಿಂಗು ಈಸಿಯಾಗಿ ಆನ್ಸರ್ ಮಾಡಬಹುದು ಯಾವುದೇ ವೀಕ್ಸ್ ತಗೊಂಡ್ರು. ಇವಾಗ ರಿಮೆಂಬರ್ ಅಂದ್ರೆ ಏನು, ನೀವು ಜ್ಞಾಪನ ಇಟ್ಕೊಳ್ಳೋದು, ನೀವು ಅರ್ಥ ಆಯ್ತಾ, ನೀವು ಜ್ಞಾಪನ ಇಟ್ಕೊಳ್ಳೋದಂದ್ರೆ ಬೈ ಹಾರ್ಟ್. ಡೆಫಿನೇಷನ್ಸ್ ಬರುತ್ತೆ, ಮತ್ತೆ ಎಕ್ಸ್ಪ್ಲೇನ್ ಇದು ಬರುತ್ತೆ, ಯಾವ್ದು ಡಿರೈವೇಷನ್ಸ್ ಬರುತ್ತೆ, ಒಂದು ಡೆಫಿನೇಷನ್ಸ್ ಬರುತ್ತೆ, ಒಂದು ಸಿಂಬಲ್ಸ್ ಬರುತ್ತೆ, ರೈಟಿಂಗ್ ಸಿಂಬಲ್ಸ್ ಬರುತ್ತೆ, ನೇಮ್ಸ್ ಬರುತ್ತೆ, ಇವೆಲ್ಲ ಅಲ್ಲಿ ಬರುತ್ತೆ, ಲಾಸ್ ಬರುತ್ತೆ, ಅವೆಲ್ಲ ಬರುತ್ತೆ, ಎಕ್ಸ್ಪ್ರೆಷನ್ಸ್ ಬರುತ್ತೆ, ಅವೆಲ್ಲ ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಏನಂತಂದ್ರೆ ಅರ್ಥ ಮಾಡ್ಕೊಂಡು ಬರೆಯೋದು. ಅರ್ಥ ಆಯ್ತಾ, ಅರ್ಥ ಮಾಡ್ಕೊಂಡು ಅಂದ್ರೆ ಇವಾಗ ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಲ್ಯಾಂಡ್ ಲಾಜಿಕ್ ಗೇಟ್ ಅಂತ ಕೇಳ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡು, ಕ್ವಶನ್ ಅರ್ಥ ಮಾಡ್ಕೊಂಡು ನ್ಯಾಂಡ್ ಗೇಟ್ ಬಗ್ಗೆ ಕಂಪ್ಲೀಟ್ಲಿ ಮಾಡೋದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಸೊ ರಿಮೆಂಬರಿಂಗ್ ಅಂದ್ರೆ ಜಸ್ಟ್ ರೈಟಿಂಗ್ ದ ಡೆಫಿನೇಷನ್ಸ್ ಬರೆಯೋದು. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಅರ್ಥ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದು. ಅಪ್ಲೈ ಬಂದು
ಅಪ್ಲೈ ಬಂದು ಅಪ್ಲೈ ಮಾಡೋದು, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಅಪ್ಲೈ ಮಾಡೋದು. ಫಾರ್ ಎಕ್ಸಾಂಪಲ್ ಇವಾಗ ಲಾಸ್ ಬರುತ್ತೆ, ಲಾಸ್ ನೆಲ್ಲ ಅರ್ಥ ಮಾಡ್ಕೊಂಡು ಡಿಮಾರ್ಗಸ್ ಲಾಸ್ ಬರುತ್ತೆ, ಬೇಸಿಕ್ ಬೂಲಿಯನ್ ಲಾಸ್ ಬರುತ್ತೆ, ಒಂದು 15-16 ಲಾಸ್ ಬರುತ್ತೆ. ಓಕೆ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡೋದು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಅಪ್ಲೈ ಮಾಡೋದು. ಇವಾಗ ಫುಲ್ ಆರ್ಡರ್ ಬರುತ್ತೆ, ಫುಲ್ ಆರ್ಡರ್ ನ ಯಾವ ತರ 2 ಹಾಫ್ ಆರ್ಡರ್ಸ್ ಇಂದ ಅಪ್ಲೈ ಮಾಡ್ತೀರಾ, ಎಲಾಬ್ರೇಟ್ ಫುಲ್ ಆರ್ಡರ್ ಯೂಸಿಂಗ್ 2 ಹಾಫ್ ಆರ್ಡರ್ಸ್, ಅದನ್ನ ಅಪ್ಲಿಕೇಶನ್ ಬರುತ್ತೆ. ಇದು ಅಪ್ಲಿಕೇಶನ್ ಪಾರ್ಟ್ ಪರ್ಟಿಕ್ಯುಲರ್ಲಿ ಪಾಸ್ ಆಗೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಇವಾಗ 13 ವೀಕ್ಸ್ ಇದೆ ಸರ್, ನಂಗೆ ಏನು ಬೇಡ ಸರ್, ಇವೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ ಸರ್, ನನಗೆ ನಾನು ಪಾಸ್ ಆಗ್ಬೇಕು ಅಷ್ಟೇ, ನಾನು ಯಾವ್ದು ಓದ್ಬೇಕು ಅಷ್ಟೇ ಹೇಳಿ ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ನನಗೆ ಕೇಳೋದು ನನಗೆ ಇಲ್ಲಿ. ಸೊ ಅದಕ್ಕೆ ಹೇಳಿದ್ದೆ ನಿಮ್ಗೆ ನೋಡಿ, ಇಲ್ಲಿ CO3 ಇದೆಯಲ್ಲ 8 ರಿಂದ 13 72 ಮಾರ್ಕ್ಸ್ ಬರುತ್ತೆ. ಇನ್ ಏನ್ರಿ ಬೇಕು ನಿಮ್ಗೆ, ಸಾಕೆ ಒಂದೇ ಓದ್ರಿ, ಕರೆಕ್ಟ್ ಆಗಿ ಒಂದು ಓದ್ಬಿಡಿ. ಇದರಲ್ಲಿ ಏನ್ ಬರಲ್ಲಪ್ಪ, ಸಿಂಪಲ್ ಬ್ಲಾಕ್ ಡಯಾಗ್ರಾಮ್ಸ್, ಎಕ್ಸ್ಪ್ಲನೇಷನ್. ಯಾವಾಗ ಹುಡುಗರು ಒಂದು ಹೇಳ್ತಾ ಇರ್ತೀನಿ, ಇಫ್ ಯು ವಾಂಟ್ ಟು ಪಾಸ್ ಡಿ ಯು ಶುಡ್ ನೋ ABCD. ಅಂದ್ರೆ ABCD ಗೊತ್ತಿದ್ರೆ, ABCD ಗೊತ್ತಿದ್ರೆ ಯು ಕ್ಯಾನ್ ಪಾಸ್ ಡಿ ಅಂತ. ಏನೊಂದು ಎ ಅಂದ್ರೆ ಏನು, ಎ ಅಂದ್ರೆ ಲಾಜಿಕ್ ಸಿಂಬಲ್, ಅರ್ಥ ಆಯ್ತಾ? ಅಂಡ್ ಬಿ ಅಂದ್ರೆ ಟ್ರೂತ್ ಟೇಬಲ್, ಆಮೇಲೆ ಸಿ ಅಂದ್ರೆ ಲಾಜಿಕ್ ಎಕ್ಸ್ಪ್ರೆಷನ್, ಅಂಡ್ ಡಿ ಅಂತಂದ್ರೆ ಲಾಜಿಕ್ ಡಯಾಗ್ರಾಮ್. ಸೊ ಈ 4 ಗೊತ್ತಿದ್ರೆ ಸಾಕು, ಡಿ ನ ಆರಾಮ ಪಾಸ್ ಮಾಡ್ಬೋದು ಅಂತ. ಅದೆಲ್ಲ ಕಂಪ್ಲೀಟ್ ಬರೋದು ನಿಮಗೆ ಈ 8th and 13th ವೀಕ್ ಅಲ್ಲಿ. ಓಕೆ, ಎಲ್ಲಾ ಕಾನ್ಸೆಪ್ಟ್ಸ್ಗೂ ಲಾಜಿಕ್ ಸಿಂಬಲ್ ಬರುತ್ತೆ, ಅಥವಾ ಇದನ್ನ ಬ್ಲಾಕ್ ಡಯಾಗ್ರಾಮ್ ಅಂತ ಕರಿತೀವಿ. ಬ್ಲಾಕ್ ಡಯಾಗ್ರಾಮ್, ಚಿಕ್ಕದಕ್ಕೆ ಲಾಜಿಕ್ ಸಿಂಬಲ್ ಬರುತ್ತೆ, ದೊಡ್ಡದಕ್ಕೆ ಹೋದಾಗ ಡಯಾಗ್ರಾಮ್ ಆಗುತ್ತೆ, ಅದು ಬ್ಲಾಕ್ ಡಯಾಗ್ರಾಮ್. ಸೊ ಇಫ್ ಯು ನೋ ABCD ಯು ಕ್ಯಾನ್ ಪಾಸ್ ಡಿ. ದಿಸ್ ಇಸ್ ದ ಕಾನ್ಸೆಪ್ಟ್ ವಾಟ್ ಐ ಫಾಲೋ. ABCD ಗೊತ್ತಿದ್ರೆ ಡಿ ಆರಾಮ್ ಪಾಸ್ ಮಾಡಬಹುದು. ದಟ್ ಇಸ್ ದ ಕಾನ್ಸೆಪ್ಟ್, ಸಿಂಪಲ್ ಲಾಜಿಕ್. ಜ್ಞಾಪನ ಇಟ್ಕೊಳ್ಳಿ, ಲಾಜಿಕ್ ಡಯಾಗ್ರಾಮ್ ಬರೀಬೇಕು, ಟ್ರೂತ್ ಟೇಬಲ್ ಬರೀಬೇಕು, ಲಾಜಿಕ್ ಎಕ್ಸ್ಪ್ರೆಷನ್ ಬರೀಬೇಕು, ಆಮೇಲೆ ಲಾಜಿಕ್ ಡಯಾಗ್ರಾಮ್ ಬರೀಬೇಕು. ದಿಸ್ ಇಸ್ ದ ಒನ್ ಮೇನ್ ಥಿಂಗ್ ಯು ಶುಡ್ ಫಾಲೋ. ನೋಡಿ, ಒಂದು ಕ್ವಶನ್ ಕೇಳಿದಾಗ ಫಾರ್ ಎಕ್ಸಾಂಪಲ್ 5 ಮಾರ್ಕ್ಸ್ ಕೇಳಬಹುದು ಅಥವಾ 10 ಮಾರ್ಕ್ಸ್ ಕೇಳಬಹುದು. ಮೈನ್ ಅದ್ರಲ್ಲೇ ಬರೋದು ನಿಮ್ಗೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಬರುತ್ತೆ, 6, 8 ಅವೆಲ್ಲ ಏನಿಲ್ಲ. ಅರ್ಥ ಆಯ್ತಾ? ಇವಾಗ 10 ಮಾರ್ಕ್ಸ್ ಅಲ್ಲಿ ಸ್ಪ್ಲಿಟ್ ಮಾಡಬಹುದು, ನಿಮ್ಗೆ 6, 4 ಮಾಡಬಹುದು, ಇಲ್ಲ 5, 5 ಮಾಡಬಹುದು. ಸೊ ಅದು ಏನೇ ಬರೆದಾಗ ದ ಡಯಾಗ್ರಾಮ್ ಪರ್ಟಿಕ್ಯುಲರ್ಲಿ ABCD ಪಾರ್ಟ್ ಇದೆಯಲ್ಲ, ದಿಸ್ ಕ್ಯಾರೀಸ್ 60% ವೆಯ್ಟೇಜ್. ಇವಾಗ 10 ಮಾರ್ಕ್ಸ್ ಕೇಳಿದಾನೆ, ಎಕ್ಸ್ಪ್ಲೈನ್ ಫುಲ್ ಆರ್ಡರ್ ಅಂತ ಕೇಳಿರ್ತಾನೆ ಕ್ವಶನ್ ಪೇಪರ್ ಅಲ್ಲಿ. ಸೊ ಏನ್ ಕ್ವಶನ್ ಪೇಪರ್ ಮತ್ತೆ ಸಿಲೆಬಸ್, ಕ್ವಶನ್ ಪೇಪರ್ ನೋಟ್ಸ್ ಎಲ್ಲಾ ಪ್ಲೇಸ್ ಮಾಡಿದೀನಿ. ಅದು ಎಲ್ಲಿ ಸಿಗುತ್ತೆ ಅಂತಂದ್ರೆ ನಮ್ ಡಿಪ್ಲೊಮಾ ಆಪ್ ಅಲ್ಲಿ ಸಿಗುತ್ತೆ. ಸೊ ನಮ್ ಡಿಪ್ಲೊಮಾ ಆಪ್ ಬಂದು ನಂದು ಕ್ರಿಯೇಟ್ ಮಾಡಿರೋದು. ನಮ್ ಡಿಪ್ಲೊಮಾ ಅಂದ್ಬಿಟ್ಟು ಪ್ಲೇ ಸ್ಟೋರ್ ಅಲ್ಲಿ ಟೈಪ್ ಮಾಡಿ, ನಮ್ ಡಿಪ್ಲೊಮಾ ಇಲ್ಲಿ ನೋಡಿ, ನಮ್ ಡಿಪ್ಲೊಮಾ ಟೈಪ್ ಮಾಡಿ ಬರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದು ಮೊಬೈಲ್ ನಂಬರ್ ಕೊಡಿ, ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದಾದ್ಮೇಲೆ ನಿಮ್ಗೆ ಓಪನ್ ಅಪ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ತುಂಬಾ ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾರೆ, ನೋಡಿ ಈ ತರ ಬರುತ್ತೆ ಸರ್, ಈ ತರ ಬರ್ತಾ ಇದೆ ಸರ್, ಯು ಆರ್ ಆಲ್ರೆಡಿ ಲಾಗ್ಡ್ ಇನ್ ಸಮ್ ಅದರ್ ಡಿವೈಸ್, ಮೊಬೈಲ್ ಡಿವೈಸ್, ಪ್ಲೀಸ್ ಯೂಸ್ ದ ಸೇಮ್ ಡಿವೈಸ್ ಅಂತ ಕೇಳ್ತಾ ಇದೆ. ಇದಕ್ಕೆ ನಾನು ಏನ್ ಮಾಡ್ಬೇಕು ಈ ತರ ಬಂದ್ರೆ ಅಂತಂದ್ರೆ, ಇದು ಯಾಕೆ ಬರುತ್ತೆ ಅಂತಂದ್ರೆ ನೀವು ಆಲ್ರೆಡಿ ಪ್ರೀವಿಯಸ್ಲಿ ಲಾಗಿನ್ ಮಾಡಿರ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್ ಒಂದೇ ಲಾಗಿನ್ ಇರಬೇಕು, ಒಂದು ಮೊಬೈಲ್ ಇರಬೇಕು, ಇಲ್ಲ ಒಂದು ಬ್ರೌಸರ್ ಇರಬೇಕು, ಎರಡು ಕಡೆ ಯೂಸ್ ಮಾಡಬಹುದು ನೀವು ಇಲ್ಲಿ. ಸೊ ಇವಾಗ ನೀವು ಯೂಸ್ ಮಾಡ್ತಾ ಇರ್ತೀರಾ, ನಿಮ್ ಫ್ರೆಂಡ್ ಮೊಬೈಲ್ಗೆ ಆಕ್ಸೆಸಿಬಿಲಿಟಿ ಕೊಡ್ತೀರಾ, ಅವಾಗ ಈ ತರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಜಸ್ಟ್ ನನಗೆ ಮೆಸೇಜ್ ಮಾಡಿ, ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಸರ್ ಹಿಂಗೆ ಲಾಗಿನ್ ಆಗ್ತಾ ಇಲ್ಲ ಅಂತ ಮೆಸೇಜ್ ಮಾಡಿ, ನಾನು ರೀಸೆಟ್ ಮಾಡ್ತೀನಿ, ಲಾಗಿನ್ ಮಾಡ್ಕೋಬಹುದು ಇನ್ ಕೇಸ್ ಈ ತರ ಬಂದ್ರೆ. ಓಕೆ, ಇದು ಬರೋದು ಯಾವಾಗ ಅಂತಂದ್ರೆ ಮಲ್ಟಿಪಲ್ ಲಾಗಿನ್ಸ್ ಮಾಡಿದಾಗ. ಅದೇ ಪ್ರಾಬ್ಲಮ್, ಮಲ್ಟಿಪಲ್ ಲಾಗಿನ್ಸ್ ಮಾಡಕ್ ಹೋಗ್ಬೇಡಿ, ಒಂದು ಡಿವೈಸ್ಗೆ ಒಂದೇ ಆಪ್ ಯೂಸ್ ಮಾಡಕ್ ಆಗೋದು. ಇವಾಗ ನಿಮ್ ನಂಬರ್ ನ ಬೇರೆ ಮೊಬೈಲ್ ಅಲ್ಲಿ ಹಾಕಿದ್ರೆ ಪ್ರಾಬ್ಲಮ್ ಆಗೋದು. ಈ ತರ ಬರುತ್ತೆ ನಿಮ್ಗೆ ಇಲ್ಲಿ, ಅದೇ ಮೊಬೈಲ್ ಲಾಗಿನ್ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ಇವಾಗ ನೋಟ್ಸ್ ಎಲ್ಲಿ ಬರುತ್ತೆ ಅಂತಂದ್ರೆ, ಆಲ್ರೆಡಿ ಇದಕ್ಕೊಂದು ವಿಡಿಯೋ ಮಾಡಿದೀನಿ, C25 ನೋಟ್ಸ್ ಎಲ್ಲಿ ಬರುತ್ತೆ ಅಂತ ಜಸ್ಟ್ ಇಲಿಸ್ಟ್ರೇಟ್ ಮಾಡ್ತೀನಿ ನಿಮ್ಗೆ ಇಲ್ಲಿ. ಸೊ 3 ಡಾಟ್ಸ್ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಫ್ರೀ ಮೆಟೀರಿಯಲ್ ಅಂತ ಬರುತ್ತೆ. ಫ್ರೀ ಮೆಟೀರಿಯಲ್ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ C25 ಸಿಲೆಬಸ್ ನೋಟ್ಸ್ ಅಂತ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನೋಡಿ, ಇಲ್ಲಿ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್ ಬನ್ನಿ. ಎಲೆಕ್ಟ್ರಾನಿಕ್ಸ್ ಬಂದ್ರೆ ನೋಡಿ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಅಂತ ಇಟ್ಟಿದ್ದೀನಿ. ಮತ್ತೆ ಆಲ್ ಸೆಮ್ PDF ಅಂದ್ರೆ ಎಲ್ಲ ಬ್ರಾಂಚ್ ವೈಸ್ ಸಿಲೆಬಸ್ ಅದು. ಇದು ಕ್ಲಿಕ್ ಮಾಡಿದ್ರೆ ನೋಟ್ಸ್ ಇಟ್ಟಿದ್ದೀನಿ, ಮಾಡಲ್ ಪೇಪರ್ ಇಟ್ಟಿದ್ದೀನಿ, ಬ್ಲೂ ಪ್ರಿಂಟ್ ಇಟ್ಟಿದ್ದೀನಿ, ಮತ್ತೆ DE ಸಿಲೆಬಸ್ ಇಟ್ಟಿದ್ದೀನಿ. ಇವನ್ನೆಲ್ಲ ಡೌನ್ಲೋಡ್ ಮಾಡಬಹುದು ನೀವು ಇಲ್ಲಿ. ಯು ಕ್ಯಾನ್ ಡೌನ್ಲೋಡ್ ಆಲ್, ಎಲ್ಲಾನು ಡೌನ್ಲೋಡ್ ಮಾಡಬಹುದು. ಓಕೆ, ಡೌನ್ಲೋಡ್ ಮಾಡಿ ಪ್ರಿಂಟ್ ಔಟ್ ತಗೊಬಹುದು. ನೋಟ್ಸ್ ತಗೊಂಡ್ರೆ ನೋಡಿ, ವೀಕ್ ವೈಸ್ ನೋಟ್ಸ್ ಇಟ್ಟಿದ್ದೀನಿ ನಿಮ್ಗೆ ಇಲ್ಲಿ, ಅರ್ಥ ಆಯ್ತಾ? ವೀಕ್ ವೈಸ್ ನೋಟ್ಸ್ ಇದೆ. ಅದೇ ತರ ಕ್ವಶನ್ ಪೇಪರ್ ಬಂದ್ರೆ ನೋಡಿ, ಇಲ್ಲಿ 3 ಮಾಡಲ್ ಕ್ವಶನ್ ಪೇಪರ್ ಇದ್ರಲ್ಲಿ ಬರುತ್ತೆ. ಅದಾದ್ಮೇಲೆ ನೋಡಿ ವಿತ್ ಸೊಲ್ಯೂಷನ್ಸ್, ಮಾಡಲ್ ಕ್ವಶನ್ ಪೇಪರ್ 1 ಸೊಲ್ಯೂಷನ್, 2 ಸೊಲ್ಯೂಷನ್, 3 ಸೊಲ್ಯೂಷನ್. ಸೊ ನಿಮ್ಗೆ ಏನೇನ್ ಬೇಕು ಎಲ್ಲ ಆಕ್ಸೆಸಿಬಿಲಿಟಿ ಇದ್ರಲ್ಲಿ ಇಟ್ಟಿರ್ತೀನಿ. ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಬಹುದು, ಏನ್ ಚಾರ್ಜಸ್ ಏನಿಲ್ಲ, ಅರ್ಥ ಆಯ್ತಾ? ಸೊ ಅದಕ್ಕೆ ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾರು ಗೊತ್ತಿದೆಯೋ ಅವ್ರಿಗೆ ಹೇಳಿ, ಇಲ್ಲ ನೀವು ಡೌನ್ಲೋಡ್ ಮಾಡಿ ಕಳಿಸಿ, ಇಲ್ಲ ಅಂದ್ರೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅವರಿಗೆ, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ನೋಟ್ಸ್ ಎಲ್ಲಿದೆ ಮತ್ತೆ ಕಂಟೆಂಟ್ಸ್ ಎಲ್ಲಿಂದ ಇನ್ನ ಆಡ್ ಅಪ್ ಮಾಡ್ತಾ ಹೋಗೋದು. ಇದು ಜಸ್ಟ್ ಫಸ್ಟ್ ಟೈಮ್ ಆಡ್ ಮಾಡ್ತಾ ಇರೋದು, ಹೇಳಿದ್ನಲ್ಲ. ಅದಕ್ಕೆ ನಿಮ್ಗೆ ಇನ್ನ 6 ಸೆಮ್ ಇರ್ತೀರಾ. ಸೊ ಇದನ್ನ ಫಾಲೋ ಅಪ್ ಮಾಡಿ, ನಮ್ ಡಿಪ್ಲೊಮಾ ಚಾನಲ್ ಫಾಲೋ ಅಪ್ ಮಾಡಿ, ಎಲ್ಲಾ ಅಪ್ಡೇಟ್ಸ್ ರಿಗಾರ್ಡಿಂಗ್ ಆಲ್ ದ ಬ್ರಾಂಚಸ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಇವಾಗ ಬೇರೆ ಬ್ರಾಂಚ್ ಸರ್ ಏನ್ ಸರ್ ಬರೀ 3 ಬ್ರಾಂಚ್ ಪ್ಲೇಸ್ ಮಾಡಿದೀರಾ ಅಂತ ಕೇಳ್ತೀರಾ. ನೋಡಿ, ಇಲ್ಲಿ ಬರೀ 3 ಬ್ರಾಂಚ್ ಇದೆ ಇಲ್ಲಿ, ಅಥವಾ ಇನ್ನ ಬಿಲ್ಡ್ ಅಪ್ ಮಾಡ್ತೀನಿ. ಇವಾಗ ನಿಮ್ಮ ಹತ್ರ ಯಾವ್ದೇ ಬ್ರಾಂಚ್ ಸ್ಟೂಡೆಂಟ್ ಆಗಿದ್ರು, ನಿಮ್ಮ ಹತ್ರ ಒಂದು ಕಂಟೆಂಟ್ಸ್ ಇದ್ರೆ, ಒಂದು ನೋಟ್ಸ್ ಇರೋದು, ಕ್ಲೀನ್ ಆಗಿರೋದಿದ್ರೆ, ಅದನ್ನ ನನಗೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ನಾನು ಡೆಫಿನೆಟ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿ ಅವ್ರಿಗೂ ಇಂಟಿಮೇಟ್ ಮಾಡ್ತೀನಿ, ಸೊ ದಟ್ ಆಲ್ ದ ಸ್ಟೂಡೆಂಟ್ಸ್ ಕ್ಯಾನ್ ಯುಟಿಲೈಸ್. ಇದೆಲ್ಲ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇರೋದು ನಿಮ್ಮ ಡಿಪ್ಲೊಮಾ ಸ್ಟೂಡೆಂಟ್ಸ್ ಮಾತ್ರ.
ಸೊ ನಿಮ್ಮ ಹತ್ರ ಏನೇ ಕಂಟೆಂಟ್ ಇದ್ರು, ಕ್ವಶನ್ ಪೇಪರ್ ಇದ್ರು, ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಇದ್ರು, ಏನೇ ಇದ್ರು, C20 ಸಿಲೆಬಸ್ ಆಗ್ಲಿ, C25 ಸಿಲೆಬಸ್ ಆಗ್ಲಿ, ಯಾವುದೇ ಇದ್ರು ನನಗೆ ಕಳಿಸಿ, ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿ ನಾನು ನಿಮ್ಗೆ ಇಂಟಿಮೇಟ್ ಮಾಡ್ತೀನಿ ಅಪ್ಲೋಡ್ ಮಾಡಿದೀನಿ ಅಂತ. ಯು ಕ್ಯಾನ್ ಕ್ರಾಸ್ ಚೆಕ್ ಮೀ. ಓಕೆ, ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಗ್ಗೆ CO3 ಅಲ್ಲಿ, CO3 ಬಂದು 8 ವೀಕ್ ಇಂದ 13 ವೀಕ್ ಬರುತ್ತೆ. CO1 ಅಲ್ಲಿ ನೋಡಿ, ಇಲ್ಲಿ ವೀಕ್ 1 and 2 ಬರುತ್ತೆ, 22 ಮಾರ್ಕ್ಸ್ ಬರುತ್ತೆ. ಸೊ ಫಸ್ಟ್ ಮ್ಯಾಕ್ಸಿಮಮ್ ನೀವು ಪಾಸ್ ಆಗ್ಬೇಕು ಅಂದ್ರೆ ಡಿ ಅರ್ಥ ಮಾಡ್ಕೊಳ್ಳಿ. ಇದನ್ನು 8 ವೀಕ್ ಇಂದ 13th ವೀಕ್ ತುಂಬಾ ಈಸಿ ಇದೆ. ನಾನು ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮ್ಗೆ. ಓಕೆ, ನೆಕ್ಸ್ಟ್ ಫರ್ದರ್ ಮಾಡ್ತೀನಿ, ಆಲ್ರೆಡಿ ಅವೈಲೇಬಲ್ ಇದೆ. ಓಕೆ, ಇದಕ್ಕೂ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ, ಯಾಕಂದ್ರೆ ಎಕ್ಸಾಮಿನ 2 days ಇದೆ, ನಿಮಗೆ ಮಾಡ್ತೀನಿ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಓಕೆ, ಸೊ 8 ರಿಂದ 13 ವೀಕ್ ಓದ್ಕೊಳ್ಳಿ, ಡೆಫಿನೆಟ್ಲಿ ಪಾಸ್ ಆಗ್ತೀರಾ. ಅದ್ರ ಮೇಲ್ಗಡೆ ಅದು ಬಿಟ್ಟು ಈ ವೀಕ್ 3 ಏನ್ ಬೇಕಾಗಿ, ವೀಕ್ CO4 ಏನ್ ಬೇಕಾಗಿಲ್ಲ, ಅಂದ್ರೆ CO3 ಇದೆಯಲ್ಲ ವೀಕ್ 3 ಅದ್ ಬೇಕಾಗಿಲ್ಲ ನಿಮ್ಗೆ. ಅದು ಸ್ವಲ್ಪ ಇದು ಬರುತ್ತೆ, ಐಸಿಸ್ ಬಗ್ಗೆ ಬರುತ್ತೆ. ಬೇಕಾದ್ರೆ ಒಂದು ಕ್ವಶನ್ ಓದ್ಕೊಬಹುದು, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಟೈಪ್ಸ್ ಆಫ್ ಐಸಿಸ್ ಓದ್ಕೊಬಹುದು ನೀವು, ಇಲ್ಲಿ ಬೇಕಾಗಿಲ್ಲ, ನೋ ಇಶ್ಯೂ. ಅದು ಬಿಟ್ರೆ ನೀವು ಇದು ಓದ್ಬಿಟ್ರೆ ಸಾಕು. ಆಮೇಲೆ ಪರ್ಟಿಕ್ಯುಲರ್ಲಿ ಇದು ಬೇಡ ಅಂತ ನಿಮ್ಗೆ ಇದು ನ್ಯೂಮರಿಕಲ್ಸ್ ಬರುತ್ತೆ. ಸೊ ವೀಕ್ 1 and 2 ಬಂದು ನ್ಯೂಮರಿಕಲ್ಸ್ ಬರುತ್ತೆ. ನೋಡಿ, ಇಲ್ಲಿ ವೀಕ್ 1 and 2 ಯಾವ್ದು ಬರುತ್ತೆ ಅಂದ್ರೆ, ನೋಡಿ ವೀಕ್ 1 ಅಲ್ಲಿ ನಂಬರ್ ಸಿಸ್ಟಮ್ಸ್ ಬರುತ್ತೆ, ಮತ್ತೆ ಬೈನರಿ ಟು ಕನ್ವರ್ಷನ್ಸ್ ಬರುತ್ತೆ. ಸರ್ ನಂಗೆ ಕನ್ವರ್ಷನ್ಸ್ ಎಲ್ಲ ಆಗಲ್ಲ ಸರ್. ಮತ್ತೆ ವೀಕ್ 2 ಬಂದ್ರೆ ನೋಡಿ, ಇಲ್ಲಿ ಅರ್ಥಮೆಟಿಕ್ ಆಪರೇಷನ್ಸ್ ಬರುತ್ತೆ, ಒನ್ಸ್ ಅಂಡ್ ಟೂಸ್ ಕಾಂಪ್ಲಿಮೆಂಟ್ ಬರುತ್ತೆ. ಸೊ ಇದರಲ್ಲಿ ನೀವು ಇದನ್ನ ಈಸಿಯಾಗಿ ಮಾಡ್ಬೋದು, ಕ್ಯಾಲ್ಕುಲೇಟರ್ ಅಲ್ಲೇ ಮಾಡ್ಬೋದು, ಅದನ್ನು ಹೇಳ್ಕೊಡ್ತೀನಿ ನಿಮ್ಗೆ. ಆಮೇಲೆ ಅಡಿಷನ್ ಬೇಕಾದ್ರೆ ಒನ್ಸ್ ಅಂಡ್ ಟೂಸ್ ಕಾಂಪ್ಲಿಮೆಂಟ್ ಮಾಡ್ಬೋದು. ಎಲ್ಲ ಒಂದು 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಕೇಳ್ತಾನೆ. ಇದು ಅಡಿಷನಲ್ ಅಡ್ವಾಂಟೇಜ್ ತಗೊಬೇಕು ನೀವು ಇಲ್ಲಿ. ಅದೇ ನೀವು ನಿಮ್ಗೆ 4th ವೀಕ್ ಟು 7th ವೀಕ್ ಹೋದ್ರೆ 44 ಮಾರ್ಕ್ಸ್ ಬರುತ್ತೆ. ನೀವು ಪಾಸ್ ಆಗೋದು ಬೇಕಾಗಿರೋದು ಎಷ್ಟಪ್ಪ, 40 ಮಾರ್ಕ್ಸ್ ಬೇಕಾಗಿರೋದು ನನಗೆ 100ಕ್ಕೆ. ನಾನು ಇದು ಪರ್ಟಿಕ್ಯುಲರ್ಲಿ ಮಾಡ್ತಾ ಇರೋದು ಪಾಸ್ ಆಗೋದಕ್ಕೆ. ಸ್ಕೋರ್ ಮಾಡೋರು ಯು ಶುಡ್ ಸ್ಟಡಿ. ನೀವು ಅಷ್ಟೇ 150 ಮಾರ್ಕ್ಸ್ ಓದೋದು ಬೇಕಾಗಿಲ್ಲ. ಸೆಲೆಕ್ಟ್ ಮಾಡ್ಕೊಂಡು 100-110 ಮಾರ್ಕ್ಸ್ ಓದಿ ಸಾಕು. ಅಂದ್ರೆ ನಾನು ಅವರು ಪ್ರಿಫರ್ ಮಾಡ್ತಾ ಇರೋದೇನು ಅಂದ್ರೆ 72 ಇದೆರಡು ಓದ್ಬಿಟ್ರೆ ಸಾಕು, ಬೇಜಾನಾಯ್ತು ನಿಮ್ಗೆ. ಇದ್ರ ಜೊತೆಗೆ ಇದ್ರಲ್ಲಿ 1 ವೀಕ್ ಕಷ್ಟ ಇದೆ, ಬಿಟ್ಬಿಡಿ. ಈ ವೀಕ್ ಒಂದು ತಗೊಳ್ಳಿ ಸಾಕು, ಬೇಜಾನಾಯ್ತು. ಇದೇನ್ ಬೇಕಾಗಿಲ್ಲ, CO3 ಟಚ್ ಮಾಡೋದೇ ಬೇಕಾಗಿಲ್ಲ. CO3 ಬೇಕಾದ್ರೆ ಅಂದ್ರೆ 4th ವೀಕ್ ಬೇಕಾದ್ರೆ 3rd ವೀಕ್ ಬೇಕಾದ್ರೆ ನಿಮ್ಗೆ ಯಾವ್ದು ನೆಸೆಸಿಟಿಯೋ ಅದು ಮಾತ್ರ, ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಇದೆಯೋ ಅದನ್ನ ನೋಡ್ಕೊಂಡ್ರೆ ಸಾಕು ನಿಮ್ಗೆ. ಸೊ 40 ಮಾರ್ಕ್ಸ್ ಬೇಕಾಗಿರೋದು, ಈಸಿಯಾಗಿ ಪಾಸ್ ಆಗ್ಬೋದು. ಅದನ್ನ ಹೇಳ್ತಾ ಇರೋದಲ್ಲ, ಈಸಿಯಾಗಿ ಪಾಸ್ ಆಗ್ಬೋದು, ಅದೇ ಕೆಲ್ಸ್ಕೊಂಡಿರ. ಸೊ ಇವಾಗ ವೀಕ್ 4 to 7 ಬಂದ್ರೆ 3 ವೀಕ್ಸ್ ಬರುತ್ತೆ, 44 ಮಾರ್ಕ್ಸ್ ಬರುತ್ತೆ. ಅದರಲ್ಲೂ ಕಷ್ಟ ಇದೆ, ಈಸಿ ಇದೆ. ಓಕೆ, ನೋಡಿ ಇಲ್ಲಿ ವೀಕ್ 3 ಬಂದ್ರೆ ಹೇಳಿದ್ನಲ್ಲ, IC ಕಾನ್ಸೆಪ್ಟ್ಸ್ ಬರುತ್ತೆ ನಿಮ್ಗೆ. ಇಲ್ಲಿ ಎಲ್ಲ IC ಕಾನ್ಸೆಪ್ಟ್ಸ್, ಅಡ್ವಾಂಟೇಜಸ್, ಇದು ಫುಲ್ ಕಂಪ್ಲೀಟ್ಲಿ ಥಿಯರಿ ಬರುತ್ತೆ. ಇದ್ರ ಮೇನ್ ಕ್ವಶನ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್, ಇದೊಂದು ಚೆನ್ನಾಗಿ ಓದ್ಕೊಳ್ಳಿ. ಮತ್ತೆ ಟೈಪ್ಸ್ ಆಫ್ ಲಾಜಿಕ್, ಸ್ಕೇಲ್ಸ್ ಆಫ್ ಇಂಟಿಗ್ರೇಷನ್, ಇವೆರಡು ಕ್ವಶನ್ ಓದ್ಕೊಡ್ರ ಮಿನಿಮಮ್ 5 ಮಾರ್ಕ್ಸ್ ಬರ್ತಿರಲ್ಲ, ನಾನಂತೂ ಹೇಳ್ತೀನಿ. ಓಕೆ, ಕಾನ್ಸೆಪ್ಟ್ಸ್ ಕ್ಲಾಸಿಫಿಕೇಶನ್ಸ್ ಏನ್ ಬೇಡ, ಕ್ಲಾಸಿಫಿಕೇಶನ್ಸ್ ಬೇಸ್ಡ್ ಆನ್ ಸ್ಕೇಲ್ ಆಫ್ ಇಂಟಿಗ್ರೇಷನ್ ಅಥವಾ IC ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ 2 ಕ್ವಶನ್ ಇದೆ. ಬಯಾಟ್ ಮಾಡ್ಕೊಳ್ಳಿ, 5 ಮಾರ್ಕ್ಸ್ ಅಂತೂ ಕನ್ಫರ್ಮ್. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 10 ಮಾರ್ಕ್ಸ್ ಬರ್ಬೋದು, ತಲೆ ಕೆಡ್ಸ್ಕೊಂಡಂಗಿಲ್ಲ. ಸೊ ಇದು ವೀಕ್ 3. ಸೊ ವೀಕ್ 4 to ವೀಕ್ 7 ಬಂದ್ರೆ 44 ಮಾರ್ಕ್ಸ್ ಕೇಳಿದಾನೆ ನಿಮ್ಗೆ ಇಲ್ಲಿ, 44 ಮಾರ್ಕ್ಸ್. ನೋಡಿ, ಅದರಲ್ಲಿ ವೀಕ್ 4 ಬಂದ್ರೆ ಎಲ್ಲಾರ್ಗೂ ಬೇಕಾಗಿರೋದು, CS ಅವ್ರಿಗೂ ಇದು ಬೇಕಾಗಿರೋದು, ಇದು ಅವ್ರಿಗೂ ಸಪರೇಟ್ ಮಾಡ್ತೀನಿ. ಸೊ ಬೂಲಿಯನ್ ಆಲ್ಜಿಬ್ರಾ ಡೆಫಿನೇಷನ್ಸ್ ಬರುತ್ತೆ, ಎಲ್ಲಾ ಲಾಜಿಕ್ ಗೇಟ್ಸ್ ಬರುತ್ತೆ, ಡಿ ಮಾರ್ಗನ್ಸ್ ಲಾ ಬರುತ್ತೆ. ಓಕೆ, ತುಂಬಾ ಈಸಿ ಇದು. ವೀಕ್ 4 ಬಂದು ತುಂಬಾ ಈಸಿ. ಸೊ ಈ ವೀಕ್ 4 ಅಲ್ಲ ನಿಮಗೆ ರಫ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 15 to 18 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಇಲ್ಲಿ, 15 ಇಂದ 18 ಮಾರ್ಕ್ಸ್ ಬರುತ್ತೆ. ವೀಕ್ 5 ಬಂದ್ರೆ ನೋಡಿ, ಇದು ಬಂದು ಪರ್ಟಿಕ್ಯುಲರ್ ಸ್ವಲ್ಪ ಕಷ್ಟ ಇದು. ಓಕೆ, ಈ ಕಷ್ಟ ಅಂತ ಇದ್ರೆ ಸ್ವಲ್ಪ ಕಷ್ಟ. ಇದ್ರಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 10 ಮಾರ್ಕ್ಸ್. ಓಕೆ, 10 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ SOP ಅಂಡ್ POS ಅಲ್ಲಿ ನೀವು ಅರೌಂಡ್ 10 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅದನ್ನ ಹೇಳಿದ್ನಲ್ಲ, ಅರೌಂಡ್ 44 ಮಾರ್ಕ್ಸ್ ಇದ್ರಲ್ಲಿ ಬರುತ್ತೆ. ಆಮೇಲೆ ವೀಕ್ 7 ವರ್ಷ ಇದ್ರಲ್ಲಿ ಒಂದು 10 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಚಾಯ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಕಾರ್ನ್ ಆಫ್ ಮ್ಯಾಪ್ ಸ್ವಲ್ಪ ಕಷ್ಟ ಆಗುತ್ತೆ, SOP ಕನ್ವರ್ಷನ್ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬಾ ಈಸಿ ಇದೆ ಅಂತ ಕಷ್ಟ ಏನಿಲ್ಲ, ಅರ್ಥ ಮಾಡ್ಕೊಬೇಕು. ಬಟ್ ಈ 4 ವೀಕ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ಗೆ ನೋಡಿ, 4, 5, 6, 7 ಅಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಈಸಿ ಅಂತ ಇರೋದು 4th ವೀಕ್. ಕಂಪಲ್ಸರಿ ಇದರಲ್ಲಿ 12 ರಿಂದ 15 ಮಾರ್ಕ್ಸ್ ಅಂತೂ ಗ್ಯಾರಂಟಿ. ವೇರಿ ಆಗುತ್ತೆ, ಎಕ್ಸಾಕ್ಟ್ಲಿ ಹಿಂಗೆ ಕೊಡ್ತಾನೆ. ಏನ್ ಸರ್ ಒಂದ್ಸರಿ 15 ಅಂತೀರಾ, ಒಂದ್ಸರಿ 18 ಅಂತೀರಾ, ಒಂದ್ಸರಿ 12 ಅಂತೀರಾ, 10 ಮಾರ್ಕ್ಸ್ ಕೇಳ್ತಾನೆ, 8 ಮಾರ್ಕ್ಸ್ ಕೇಳ್ತಾನೆ. ಅವ್ನು ಹೇಳಿರೋದೇನು, ವೀಕ್ 4 ಇಂದ 7 44 ಮಾರ್ಕ್ಸ್. ಯಾವ್ದ್ರಲ್ಲಿ ಅಂತ ಯಾವ ವೀಕ್ ಅಂತ ಮೆನ್ಷನ್ ಮಾಡಿಲ್ಲ. ಅದ್ರಲ್ಲಿ ನಾನು ಹೇಳ್ತಾ ಇರೋದು ನಿಮ್ಗೆ ಗೇಟ್ಸ್ ಓದ್ಬಿಡಿ, 10 ಮಾರ್ಕ್ಸ್ ಕನ್ಫರ್ಮ್. ಆಮೇಲೆ ಯಾವ್ದು ಕನ್ವರ್ಷನ್ಸ್, ಏನು ಬುಲ್ ಸಿಂಪ್ಲಿಫಿಕೇಶನ್, ಮತ್ತೆ ರಿಯಲೈಸೇಷನ್, ನಾರು ನ್ಯಾಂಡ್ ಇಂದ ಆಲ್ ಗೇಟ್ಸ್ ರಿಯಲೈಸೇಷನ್, ಬಿಲ್ಡಿಂಗು ಸಿಂಪ್ಲಿಫೈ ಮಾಡಿ ಬಿಲ್ಡ್ ಮಾಡೋದು, ಇದ್ರ ಮೇಲೆ 10 ಮಾರ್ಕ್ಸ್ ಕೇಳ್ತಾನೆ ನಿಮ್ಗೆ ಇಲ್ಲಿ. ಸೊ ಕನ್ವರ್ಷನ್ಸ್, SOP POS, ಇದ್ರ ಮೇಲೆ ಡೆಫಿನೇಷನ್ಸ್ ಕೇಳ್ಕೊಳ್ಳಿ, ಯಾವ್ದು ಈಸಿ ಅದ ಮಾತ್ರ ನೋಡ್ಕೊಳ್ಳಿ. ಸೊ ಈ ತರ ಈಸಿ ಟಾಪಿಕ್ಸ್ ನ ನೀವು ಪಿಕ್ ಮಾಡಬೇಕು. ಸೊ ಇದು ಇಷ್ಟು ಬರುತ್ತೆ ನಿಮ್ಗೆ. ಅದನ್ನೇ ಹೇಳಿದ್ನ ನಿಮ್ಗೆ, ವೀಕ್ 4 to 7 44 ಮಾರ್ಕ್ಸ್ ಇದೆ. 44 ಮಾರ್ಕ್ಸ್ ಬೇಡ, 20 ರಿಂದ 25 ಮಾರ್ಕ್ಸ್ ನೀವು ಆರಾಮ ಸ್ಕೋರ್ ಮಾಡಬಹುದು. ಅದಕ್ಕೊಂದು ವಿಡಿಯೋನು ಮಾಡ್ತೀನಿ, ವೇಟ್ ಮಾಡಿ. ನೆಕ್ಸ್ಟ್ ಬರೋದು ನಿಮ್ಗೆ ವೀಕ್ 8 to 13 ಮೇಜರ್ ಕಾಂಟ್ರಿಬ್ಯೂಷನ್ 72 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಇದರಲ್ಲಿ ನೀವು 10 ಮಾರ್ಕ್ಸ್ ಬಿಟ್ರು ರಿಮೈನಿಂಗ್ ಎಲ್ಲ ಆರಾಮಾಗಿ ಓದ್ಬೋದು. ನೋಡಿ, ಇಲ್ಲಿ ವೀಕ್ 8 ಬಂದು ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ ಬರುತ್ತೆ ನೋಡಿ, ಹಾಫ್ ಆಡರ್, ಫುಲ್ ಆಡರ್, ಮತ್ತೆ ಹಾಫ್ ಸಬ್ಟ್ರಾಕ್ಟರ್,
ಮತ್ತೆ ಫುಲ್ ಸಬ್ಟ್ರಾಕ್ಟರ್. ಇದಕ್ಕೆಲ್ಲ ಬೇಕಾಗಿರೋದು ಏನು, ಎ ಬಿ ಸಿ ಡಿ ಅಷ್ಟೇ. ನೋಟ್ಸ್ ಡೀಟೇಲ್ ಆಗಿ ಇಟ್ಟಿದ್ದೀನಿ, ಆ ನೋಟ್ಸ್ ಎಲ್ಲ ಕೊಡಬೇಕು ಸಿಗುತ್ತೆ ಅಂತ ಹೇಳಿದೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ಔಟ್ ತಗೊಳ್ಳಿ, ಓದಿ. ಎಕ್ಸ್ಪ್ಲನೇಷನ್ ಮಾಡ್ತೀನಿ, ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಎಕ್ಸ್ಪ್ಲನೇಷನ್ ಇಲ್ಲಿ ನೋಡಿ, ನೋಟ್ಸ್ ಅಲ್ಲಿ ನೋಡಿ, ಈಸಿಯಾಗಿ ಪಾಸ್ ಆಗ್ತೀರಾ. ಅದನ್ನೇ ದಟ್ ಇಸ್ ದ ND Academy ಫಾರ್ ಯು, ದಟ್ ಇಸ್ ಉಮೇಶ್ ಸರ್ ಫಾರ್ ಯು. ನೆಕ್ಸ್ಟ್ 9th ವೀಕ್ ಬಂದ್ರೆ ನೋಡಿ ಆರ್ಡರ್ಸ್ ಬರುತ್ತೆ. ಇದು ಸ್ವಲ್ಪ ಕಷ್ಟ ನೋಡಿ, ಇದು ಸೀರಿಯಲ್ ಆರ್ಡರ್, ಪ್ಯಾರಲಲ್ ಆರ್ಡರ್ ಸ್ವಲ್ಪ ಕಷ್ಟ. ಬಟ್ ಕಂಪ್ಯಾರಿಸನ್ ಓದ್ಬೋದು ನೀವು. ಕಂಪ್ಯಾರಿಸನ್ 5 ಮಾರ್ಕ್ಸ್ ಕೇಳ್ತಾನೆ, ಅದನ್ನು ಓದ್ಕೊಳ್ಳಿ. ಮತ್ತೆ 8 ಬಿಟ್ ಇದು ಬೇಕಾ, ಇದು ಎರಡು ಬೇಡ. ಓಕೆ, ಅದ್ರಲ್ಲಿ ಇದು ಈಸಿ ಇದೆ, ಪ್ಯಾರಲಲ್ ಆರ್ಡರ್ ಈಸಿ ಇದೆ, ಓದ್ಕೊಬಹುದು. ಕಷ್ಟ ಇದ್ರೆ ಬಿಟ್ಬಿಡಿ, ಈ ಎರಡು ಟಾಪಿಕ್ ಬಿಟ್ಬಿಡಿ. ನೆಕ್ಸ್ಟ್ ನೋಡಿ 1 ಬಿಟ್ ಮ್ಯಾಗ್ನೆಟ್ ಕಂಪ್ಯಾರೇಟರ್ ಈಸಿ ಇದೆ, ಆರಾಮಾಗಿ 10 ಮಾರ್ಕ್ಸ್ ಕೇಳ್ತಾನೆ ನೋಡಿ, 10 ಮಾರ್ಕ್ಸ್ ಕೇಳ್ತಾನೆ. ಇವೆಲ್ಲ ಏನೇನ ಕೊಟ್ಟಿದೆ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಜಸ್ಟ್ ರಿಮೆಂಬರ್ ABCD ಅಷ್ಟೇ, ಏನಿಲ್ಲ. ABCD ಏನ್ರೆ ಬ್ಲಾಕ್ ಡಯಾಗ್ರಾಮ್, ಬಿಡಿ ಸರ್ ಬ್ಲಾಕ್ ಡಯಾಗ್ರಾಮ್ ಸರ್. ಬಿ ಅಂದ್ರೆ ಟ್ರೂತ್ ಟೇಬಲ್ ಸರ್, TT ಸರ್. ಸಿ ಅಂದ್ರೆ ಲಾಜಿಕ್ ಎಕ್ಸ್ಪ್ರೆಷನ್ ಸರ್. ಆಮೇಲೆ ಡಿ ಅಂದ್ರೆ ಲಾಜಿಕ್ ಡಯಾಗ್ರಾಮ್ ಸರ್. ಎಕ್ಸ್ಪ್ರೆಷನ್ ಗೆ ಡಯಾಗ್ರಾಮ್ ಬರೀಬೇಕು ಅಷ್ಟೇ ಸರ್, ಇನ್ನೇನು ಇಲ್ಲ. ನೋಡಿ ಇಷ್ಟು ಓದ್ಕೊಂಡ್ಬಿಡಿ. ಅದನ್ನ ಹೇಳುದು, ಲರ್ನ್ ABCD, ಯು ವಿಲ್ ಪಾಸ್ DE. ನೋಡಿ 10th ವೀಕ್ ಬಂದ್ರೆ ಮಲ್ಟಿಪ್ಲೆಕ್ಸರ್ಸ್ ಅಷ್ಟೇ, ಸಿಂಪಲ್ ಏನಿಲ್ಲ. 2:1 ಬರುತ್ತೆ, 4:1 ಬರುತ್ತೆ. ಅಡ್ವಾಂಟೇಜಸ್, ಅಪ್ಲಿಕೇಶನ್ಸ್. 11th ವೀಕ್ ಬಂದ್ರೆ ಡಿಮಲ್ಟಿಪ್ಲೆಕ್ಸರ್ಸ್, ಅದ್ರ ಕಾನ್ಸೆಪ್ಟ್ 1:2 1:4 ಡಿಮಕ್ಸ್. ಮಕ್ಸ್ ಏನಿದೆ ಡಿಮಕ್ಸ್ ಅದ್ರ ಎಕ್ಸಾಕ್ಟ್ ಉಲ್ಟಾ ಹೇಳ್ಕೊಡ್ತೀನಿ ಎಲ್ಲಾನು. ನೆಕ್ಸ್ಟ್ ಡಿಕೋಡರ್ಸ್, ಎನ್ಕೋಡರ್ಸ್ ಅಂಡ್ ಡಿಕೋಡರ್ಸ್. ಅದ್ರಲ್ಲಿ ಫಸ್ಟ್ ಬರೋದು ಎನ್ಕೋಡರ್, 4:2 ಎನ್ಕೋಡರ್, ಮತ್ತೆ ಅದರ ಅಡ್ವಾಂಟೇಜಸ್, ಮತ್ತೆ 2:4 ಡಿಕೋಡರ್. ಅದ್ರಲ್ಲಿ ಮೇನ್ ಬರೋದು ನೋಡಿ ಇಲ್ಲಿ ಕಾನ್ಸೆಪ್ಟ್. ಇದು 10 ಮಾರ್ಕ್ಸ್ ಕೇಳ್ತಾನೆ. ಡೆಸಿಮಲ್ ಟು BCD ಎನ್ಕೋಡರ್, BCD ಟು ಡೆಸಿಮಲ್ ಡಿಕೋಡರ್. ಇದು ಎರಡು ಮಾತ್ರ 10 ಮಾರ್ಕ್ಸ್, ಎರಡರಲ್ಲಿ ಒಂದು ಗ್ಯಾರಂಟಿ 10 ಮಾರ್ಕ್ಸ್ಗೆ. ಬರ್ದಿಟ್ಕೊಳ್ಳಿ ಬೇಕಾದ್ರೆ, ಸಲ ನಾನು ಬರ್ದಿಟ್ಕೊಳ್ಳಿ, 10 ಮಾರ್ಕ್ಸ್ ಗ್ಯಾರಂಟಿ ಇದರಲ್ಲಿ. ಇದು ಬಿಟ್ರೆ ನಿಮ್ಗೆ 13th ವೀಕ್ ತುಂಬಾ ಈಸಿ ಇದೆ. 7 ಸೆಗ್ಮೆಂಟ್ ಡಿಸ್ಪ್ಲೇ ನೋಡಕ್ ಏನೇನೋ ಅನ್ಸುತ್ತೆ, ಏನು ಇಲ್ಲ. ಒಂದು 7 ಸೆಗ್ಮೆಂಟ್ ಡಿಸ್ಪ್ಲೇ ಕಾನ್ಸೆಪ್ಟ್ ಬರುತ್ತೆ. ಕಾನ್ಸೆಪ್ಟ್ ICS ಒಂದ್ಸಲಿ ಕೇಳ್ಬಿಟ್ಟಿದ್ದ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. 10 ಮಾರ್ಕ್ಸ್ BCD ಟು 7 ಸೆಗ್ಮೆಂಟ್ ಡಿಕೋಡರ್. ನೋಡಿ 13th ವೀಕ್ 12th ವೀಕ್ ಅಲ್ಲಿ 10 ಮಾರ್ಕ್ಸ್ ಗ್ಯಾರಂಟಿ. ಯಾವ್ದೋ 3 ಕ್ವಶನ್. ಇದು ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಅಂಡ್ ಥರ್ಡ್ ಕ್ವಶನ್. ಸೊ ಈ 3 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಗ್ಯಾರಂಟಿ, ಅಶೂರೆನ್ಸ್ ಕೊಡ್ತೀನಿ. ಸೊ ಇಷ್ಟು ನಿಮ್ಗೆ ಕಾನ್ಸೆಪ್ಟ್ಸ್ ಅರ್ಥ ಆಯ್ತಾ ಇವಾಗ? ಸೊ ಫಸ್ಟ್ ಮೇನ್ ಥಿಂಗ್, ಓದೋದಕ್ ಮುಂಚೆ ಯಾವ್ದನ್ನ ಕರೆಕ್ಟ್ ಆಗಿ ಓದಬೇಕು, ಯಾವ್ದನ್ನ ಓದಿದ್ರೆ ಪಾಸ್ ಆಗಬೇಕು ಅನ್ನೋ ತಿಳ್ಕೊಬೇಕು. ಅದನ್ನ ತಿಳ್ಕೊಳೋದಕ್ಕೆ ವಿಡಿಯೋ ಮಾಡಿರೋದು. ಇವಾಗ ಅರ್ಥ ಆಗಿದೆ ಅನ್ಕೊಂತೀನಿ. ಓಕೆ, ಸೊ ಇವಾಗ ಪಾಸ್ ಆಗ್ಬೇಕು ಅಂದ್ರೆ ಸಿಂಪಲ್ ಏನು ಇಲ್ಲ ನೋಡಿ. ಇದನ್ನ CO3 ಕನ್ಸಿಡರ್ ಮಾಡಿ, ಆಮೇಲೆ CO2 ಕನ್ಸಿಡರ್ ಮಾಡಿ, CO1 ಕನ್ಸಿಡರ್ ಮಾಡಿ. ಆಮೇಲೆ ನೋಡಿ ಇಲ್ಲಿ 72 ಮಾರ್ಕ್ಸ್ ಇದೆ. ಫಸ್ಟ್ 72 ಮಾರ್ಕ್ಸ್, 72 ಅಲ್ಲಿ 60 ಮಾರ್ಕ್ಸ್ ಪೇಪರ್ ಹಾಕ್ತೀರಾ ಅನ್ಕೊಳ್ಳಿ. 44 ಅಲ್ಲಿ ಈಸಿಯಾಗಿ, ಸ್ವಲ್ಪ ಕಷ್ಟ ಬಿದ್ರೆ 25 ಮಾರ್ಕ್ಸ್ ಏನ್ ಮೋಸ ಇಲ್ಲಪ್ಪ, ಆರಾಮಾಗಿ ಬರಿಬಹುದು. ಆಮೇಲೆ ಇದರಲ್ಲಿ CO1 ಅಲ್ಲಿ ಇದು CO3, ಇದು CO2, ಇದು CO1. 1 ಅಲ್ಲಿ 22 ಮಾರ್ಕ್ಸ್ ಇದೆ, 10 ಮಾರ್ಕ್ಸ್ ಏನ್ ಮೋಸ ಇಲ್ಲ. 22 ಮಾರ್ಕ್ಸ್ ಇದೆ ನೋಡಿ, 22 ಮಾರ್ಕ್ಸ್ ಇದೆ, 10 ಮಾರ್ಕ್ಸ್ ಏನ್ ಮೋಸ ಇಲ್ಲ. ಸೊ ಎಷ್ಟಾಯ್ತಪ್ಪ, 60, 85, 95, ಆಲ್ಮೋಸ್ಟ್ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಬಂದ್ಬಿಡ್ತಲ್ರಿ. ಇನ್ನೇನ್ರೋ ಬೇಕು. ಅರೌಂಡ್ 70 to 80 ಮಾರ್ಕ್ಸ್ ನಾನು ಕವರ್ ಮಾಡ್ಕೊಡ್ತೀನಿ, ವಿಡಿಯೋಸ್ ಮಾಡ್ತೀನಿ. ಡೋಂಟ್ ವರಿ. ಕಾನ್ಸೆಪ್ಟ್ ಇಲ್ಲಿ ಕೇಳ್ಕೊಳ್ಳಿ, ನೋಟ್ಸ್ ಎಲ್ಲಿದೆ ಅಂತ ಆಲ್ರೆಡಿ ಹೇಳಿದೀನಿ, ಅದನ್ನ ನೋಡ್ಕೊಳ್ಳಿ. ಈಸಿಯಾಗಿ ನೀವು DE ನ ಪಾಸ್ ಆಗ್ತೀರಾ. ಓಕೆ, ಸೊ ದಿಸ್ ಇಸ್ ದ ಕಂಪ್ಲೀಟ್ ವಿಡಿಯೋ. ಸೊ ಈ ತರ ವಿಡಿಯೋಸ್ಗೋಸ್ಕರ ND Academy ಸಬ್ಸ್ಕ್ರೈಬ್ ಮಾಡಿ, ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಉಮೇಶ್ ಸರ್ ನಿಮ್ಮ ಸಪೋರ್ಟ್ ಇದ್ದಾರೆ. ಸುಮಾರು ಜನ ಸ್ಟೂಡೆಂಟ್ಸ್ಗೆ ನಮ್ ಡಿಪ್ಲೊಮಾ ಚಾನಲ್ ಇದೆ ಅಂತಾನೆ ಗೊತ್ತಿಲ್ಲ. ಅದಕ್ಕೆ ನೀವು ಲೈಕ್ ಮಾಡಿ, ಶೇರ್ ಮಾಡಿದಾಗ, ಮ್ಯಾಕ್ಸಿಮಮ್ ಲೈಕ್ಸ್ ಮಾಡಿದಾಗ ತುಂಬಾ ಜನಕ್ಕೆ ಪ್ರಮೋಟ್ ಆಗುತ್ತೆ. ಸರ್ಚ್ ಮಾಡಿದಾಗ, ಕೀವರ್ಡ್ ಸರ್ಚ್ ಮಾಡಿದಾಗ ಅವ್ರಿಗೂ ಗೊತ್ತಾಗುತ್ತೆ. ಸೊ ಅವರು ಪಾಸ್ ಆಗ್ಲಿ ಅಷ್ಟೇ ಅನ್ನೋ ಇಂಟೆನ್ಷನ್. ಅದಕ್ಕೆ ನೀವು ಯಾರನ್ನ ನೋಡಿದಾಗ ಇದನ್ನ ಶೇರ್ ಮಾಡಿ, ಅವರಿಗೆ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಶೇರಿಂಗ್ ಇಸ್ ಕೇರಿಂಗ್. ಫರ್ದರ್ ವೇಟ್ ಫಾರ್ ದ ಫರ್ದರ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್. ಸೊ ವಿಡಿಯೋ ಇಷ್ಟ ಆಯ್ತು, ಲೈಕ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.